ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದ್ದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಮಿಷನ್ ಆಕ್ಸಿಯಂ ಯಶಸ್ವಿಯಾಗಿದೆ. ಆಕ್ಸಿಯಂ 4 ಮಿಷನ್ ಡಾಕಿಂಗ್ ಯಶಸ್ವಿಯಾಗಿದ್ದು 28 ಗಂಟೆಗಳ ಬಳಿಕ ಅಂತರಿಕ್ಷ ನಿಲ್ದಾಣವನ್ನು ಶುಭಾಂಶು ಶುಕ್ಲಾ ಸೇರಿದಂತೆ ಇತರ ಗಗನಯಾನಿಗಳು ತಲುಪಿದ್ದಾರೆ. 14 ದಿನ ಅಂತರಿಕ್ಷದಲ್ಲೇ ಇದ್ದು ಗುರುತ್ವಾಕರ್ಷಣೆ, ಜೀವಶಾಸ್ತ್ರ ಸೇರಿದಂತೆ 60 ರೀತಿಯ ಅಧ್ಯಯನ ಮಾಡಲಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಸಿಬ್ಬಂದಿ ಜೊತೆ ಶುಕ್ಲಾ ಟೀಮ್ ಸೇರ್ಕೊಂಡಿದ್ದು ಮುಂದಿನ ಅಧ್ಯಯನಗಳಿಗೆ ಸಹಕಾರಿಯಾಗಲಿದೆ. ಶುಭಾಂಶು ಶುಕ್ಲಾ ಅಂತರಿಕ್ಷ ಪ್ರವೇಶವಾದ ಕೂಡಲೇ ಪೋಷಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಲಕ್ನೋದ ಶಾಲೆಯೊಂದರಲ್ಲಿ ಡಾಕಿಂಗ್ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಶುಕ್ಲಾ ಪೋಷಕರು ಸಂಬಂಧಿಕರು ವೀಕ್ಷಣೆ ಮಾಡಿದ್ರು. ಯಶಸ್ವಿಯಾಗಿ ಅಂತರಿಕ್ಷ ಪ್ರವೇಶ ಮಾಡುತ್ತಲೇ ಶುಕ್ಲಾ ಪೋಷಕರು ತ್ರಿವರ್ಣ ಧ್ವಜ ಹಿಡಿದು ಸಂತಸ ವ್ಯಕ್ತಪಡಿಸಿದ್ದಾರೆ. जय जगत, जय जगत, जय जगत। बहुत अच्छा लग रहा है। उसके पहुंचने के बाद बहुत अच्छा लग रहा है। अब यही है प्रार्थना भगवान से कि वे जो कुछ जिस लिए गए वो सब काम संपन्न करके आराम से वापस धरती पर आए। अब इसकी प्रार्थना करनी है। सफलता का श्रेय हम अपने बच्चे को ही देंगे, उसका खुद का श्रेय है। उसमें किसी का हाथ नहीं है। उसकी कड़ी मेहनत, कड़ी लगन और निष्ठा, उसकी काम के प्रति लगन जो है उसने उसको इतना ऊंचाइयों पे पहुंचाया है। ಆಕ್ಸಿಯಂ 4 ಮಿಷನ್ ಬಾಹ್ಯಾಕಾಶ ಸೇರುತ್ತಲೇ ಕೇಂದ್ರ ಬಾಹ್ಯಾಕಾಶ ಸಚಿವ ಜಿತೇಂದ್ರ ಸಿಂಗ್ ಶುಭಾಶಯ ಹೇಳಿದ್ದಾರೆ. ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದ್ದ ಮಿಷನ್ ಸಕ್ಸಸ್ ಕಂಡಿದೆ. ಭಾರತದ ಗಗನಯಾತ್ರೆ ಶುಭಾಂಶು ಶುಕ್ಲಾ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಭಾರತಕ್ಕೆ ಹೆಮ್ಮೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇನ್ನು ಇದಕ್ಕೂ ಮೊದಲು ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಿಂದಲೇ ಮೊದಲ ಮೆಸೇಜ್ ಕಳಿಸಿದ್ರು. ಬಾಹ್ಯಾಕಾಶದಲ್ಲಿರಲು ನಮಗೆ ಬಹಳ ಸಂತಸ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಬಾಹ್ಯಾಕಾಶದಿಂದ ನಮಸ್ಕಾರ. ಈ ಪ್ರಯಾಣ ಬಹಳ ಅದ್ಭುತವಾಗಿದೆ. ನಿನ್ನೆ ಕ್ಯಾಪ್ಸೂಲ್ನಲ್ಲಿ ಕುಳಿತಾಗ ಬಹಳ ಸಂತಸವಾಯಿತು. ಈ ಪ್ರಯಾಣದ ಅನುಭವ ಅವರ್ಣೀಯ ಅಂತ ಹೇಳಿದ್ದಾರೆ. Capsule in Grace yesterday on the launch pad. My only thought in my mind was that let's just go. After 30 days of quarantine, it was a feeling that I just wanted to go. You know, the excitement and all was, probably far away. It was just the feeling that let's just leave here. But when the ride started, it was something like you getting pushed back into the seat. It was an amazing ride. And then suddenly, nothing. Everything silenced and you were just floating. You unbuckle and you were just floating in the silence of vacuum. It was an amazing feeling. I wanted to take this opportunity to thank everyone who has been a part of this. I understand that this is not a personal accomplishment. It is a collective achievement of each and every one of you who has been a part of this journey. And to make this possible, I really want to thank each one of you. Also to family and friends. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆ ಕೃಷ್ಣಾ, ದೂದಗಂಗಾ, ವೇದಗಂಗಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಪರಿಣಾಮ ಚಿಕ್ಕೋಡಿಯಲ್ಲಿ 7 ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದೆ. ಇನ್ನು ಭಾರೀ ಮಳೆಗೆ ಘಟಪ್ರಭಾ ನದಿ ಒಳಹರಿವು ಹೆಚ್ಚಿದ್ದು ಬೆಳಗಾವಿಯ ಮೂಡಲಗಿ ಕೇಂದ್ರ ಸಂಪರ್ಕಿಸುವ 4 ಸೇತುವೆಗಳು ಜಲಾವೃತವಾಗಿದೆ. ರೈತರು ನೋಡಿ ತಮ್ಮ ಪಂಪಸೆಟ್ಗಳನ್ನ ತಾವೇ ಹೊತ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಯರನಾಳ ಮದಮಕ್ಕನಾಳ ಸೇತುವೆ ಕೂಡ ಜಲಾವೃತವಾಗಿದ್ದು ತುಂಬಿದ ಸೇತುವೆ ಮೇಲೆ ಜನರು ಸಂಚಾರ ಮಾಡುತ್ತಿದ್ದಾರೆ. ಇನ್ನು ಬೆಳಗಾವಿ ಹೊರವಲಯದಲ್ಲಿರುವ ಎಳ್ಳೂರು ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಸಾವಿರಾರು ಎಕರೆ ಜಮೀನಿಗೆ ನಾಲಾ ನೀರು ನುಗ್ಗಿ ಬೆಳೆ ಸರ್ವನಾಶವಾಗಿದೆ. ಬೆಳಗಾವಿಯಲ್ಲಿ ಮುಂಗಾರು ಅಬ್ಬರ ಜೋರಾಗಿದ್ದು ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಗ್ರಾಮದಲ್ಲಿರುವ ಆಂಜನೇಯ ಶಿವನ ಮಂದಿರ ಮುಳುಗಡೆಯಾಗಿದೆ. ಇನ್ನು ಮಹಾಮಳೆಯಿಂದಾಗಿ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದಲ್ಲಿರುವ ದತ್ತದೇಗುಲ ಮಳೆಯಿಂದಾಗಿ ಜಲಾವೃತವಾಗಿದೆ. ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಹರಿಯುವ ವರದಾ ನದಿ ಒಳಹರಿವು ಹೆಚ್ಚಳವಾಗಿದೆ. ಸಬಣೂರು ತಾಲೂಕಿನ ಕಳಸೂರು ಗ್ರಾಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಜಲಾವೃತ ಆಗಿದೆ. ಇದರಿಂದಾಗಿ ಕಳಸೂರು ಮತ್ತು ಹಾವೇರಿ ನಡುವೆ ಸಂಪರ್ಕ ಕಡಿತವಾಗಿದ್ದು ರಭಸವಾಗಿ ಹರಿಯುವ ನೀರಲ್ಲಿ ಸೇತುವೆ ದಾಟ್ತಾ ಸ್ಥಳೀಯರು ಹುಚ್ಚಾಟ ಮಾಡಿದ್ದಾರೆ.
ಜಿಲ್ಲೆನಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಾ ಇದೆ. ಕೊಪ್ಪ ತಾಲೂಕಿನ ಹುತ್ತಿನಗದ್ದೆ ಗ್ರಾಮದಲ್ಲಿ ಭಾರೀ ಪ್ರಮಾಣದಲ್ಲಿ ಭೂಕುಸಿತವಾಗಿದೆ. ಸಚಿನ್ ಅನ್ನೋರ ಮನೆ ಪಕ್ಕದಲ್ಲೇ ಭೂಮಿ ಕುಸಿತಗೊಂಡಿದ್ದು ಮತ್ತಷ್ಟು ಮಣ್ಣು ಕುಸಿದ್ರೆ ಮನೆ ಕೊಚ್ಚಿ ಹೋಗುವಂತಹ ಆತಂಕ ಶುರುವಾಗಿದೆ. ಒಂದೆಡೆ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿದ್ರೆ ಇನ್ನೊಂದು ಕಡೆ ಚಾರ್ಮಾಡಿ ಘಾಟ್ನಲ್ಲೂ ಗುಡ್ಡ ಕುಸಿಯುವ ಭೀತಿ ಎದುರಾಗಿದೆ. ಅಪಾಯದ ಸ್ಥಿತಿಯಲ್ಲೇ ಇರುವ ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸವಾರರು ಆತಂಕದಲ್ಲೇ ಸಂಚರಿಸುತ್ತಿದ್ದಾರೆ. ಕಳೆದ ವರ್ಷ ಕುಸಿತವಾದ ಸ್ಥಳದಲ್ಲೇ ಮತ್ತೆ ಗುಡ್ಡ ಕುಸಿಯುವ ಭೀತಿ ಎದುರಾಗಿದ್ದು ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. ಚಿಕ್ಕಮಗಳೂರಿನ ಹೇಮಾವತಿ ನದಿಯ ಸೇತುವೆಯ ತಡೆಗೋಡೆಯ ಮೇಲೆ ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ. ಶಿವಮೊಗ್ಗದ ಐತಿಹಾಸಿಕ ತುಂಗಾ ಮಂಟಪ ಭರ್ತಿಯಾಗುವ ಹಂತ ತಲುಪಿದೆ. ಶೃಂಗೇರಿ ತೀರ್ಥಹಳ್ಳಿ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಸುರಿತಾ ಇದ್ದು ಮಳೆ ಹಿನ್ನೆಲೆಯಲ್ಲಿ ತುಂಗಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಇನ್ನೊಂದು ಕಡೆ ಗಾಜನೂರು ಡ್ಯಾಂನಿಂದಲೂ ನೀರು ಬಿಡಲಾಗ್ತಾ ಇದೆ. ತುಂಗಾ ಮಂಟಪ ಮುಳುಗಡೆಯಾಗಲು ಕೆಲವೇ ಅಡಿಗಳು ಅಷ್ಟೇ ಬಾಕಿ ಇದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಟಿ ನರಸೀಪುರದ ಕಪಿಲಾ ನದಿ ಸೇತುವೆ ಮೇಲಿಂದ ಬಿದ್ದಿದ್ದಂತಹ ಸುಮಾರು 50 ವರ್ಷದ ಅಪರಿಚಿತ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಇನ್ನೊಂದು ಕಡೆ ಕಪಿಲಾ ನದಿಗೆ ಕಬಿನಿ ಜಲಾಶಯದಿಂದ 19,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇನ್ನು ನೀರಿನ ಹರಿವು ಹೆಚ್ಚಾದರೆ ಎಚ್ಡಿ ಕೋಟೆಯ ಹಲವು ಹಳ್ಳಿಗಳು, ನಂಜನಗೂಡಿನ 16 ಕಾಲು ಮಂಟಪ, ಸುತ್ತೂರು ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಮಂಡ್ಯದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನಿಂದ 35,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ನದಿಗೆ ಬಿಡಲಾಗಿದೆ. ಹೀಗಾಗಿ ಶ್ರೀರಂಗಪಟ್ಟಣದ ಸುತ್ತ ಹರಿಯುವ ನದಿ ದಂಡೆ ಬಳಿ ಪ್ರವಾಹ ಸೃಷ್ಟಿಯಾಗಿದ್ದು ನದಿಗೆ ಯಾರೂ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಶಿವಮೊಗ್ಗದಲ್ಲಿ ಶಿಕಾರಿಪುರ ತಾಲೂಕಿನ ಜೀವನಾಡಿ ಅಂಬ್ಲಿಗೋಳ ಜಲಾಶಯ ಭರ್ತಿಯಾಗಿದೆ. ಜಲಾಶಯ ಭರ್ತಿಯಾದ ಹಿನ್ನೆಲೆ ಡ್ಯಾಂ ವೀಕ್ಷಣೆಗೆ ಸಾರ್ವಜನಿಕರು ಆಗಮಿಸ್ತಾ ಇದ್ದಾರೆ. ಇನ್ನು ಭಾರೀ ಮಳೆಗೆ ಅಂಜನಾಪುರ ಜಲಾಶಯ ಭರ್ತಿಯಾಗಿದೆ. ಡ್ಯಾಂ ಭರ್ತಿಯಾಗಿರುವುದಕ್ಕೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹಾಸನದಲ್ಲೂ ಭಾರೀ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಅದರಲ್ಲೂ ಸಕಲೇಶಪುರ ತಾಲೂಕಿನ ನಡಕೇರಿ ಹಳ್ಳ ಉಕ್ಕಿ ಹರಿತಾ ಇರೋದ್ರಿಂದ ಗ್ರಾಮಕ್ಕೆ ತೆರಳುವುದಕ್ಕೆ ರಸ್ತೆ ಇಲ್ಲದೆ ಹಗ್ಗ ಕಟ್ಟಿಕೊಂಡು ಜನ ರಸ್ತೆ ದಾಟ್ತಿದ್ದಾರೆ. ಇನ್ನು ಭಾರೀ ಮಳೆಗೆ ಒಮ್ಮತ್ತೂರು ಶುಕ್ರವಾರ ಸಂತೆ ಸಂಪರ್ಕಿಸುವ ಪ್ರಮುಖ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮೇಲೆ ರಭಸವಾಗಿ ನೀರು ಹರಿತಾ ಇದ್ದು ಬದಲಿ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟ ಸಂಭವಿಸಿದೆ. ಮಳೆಯಿಂದಾಗಿ ಅನೇಕ ಕಡೆ ಹಾನಿಯಾಗಿದೆ. ಸೈನಿಚ್ ಕಣಿವೆ ಪ್ರದೇಶದಲ್ಲಿ ನದಿಯಲ್ಲಿ ನೀರು ರಭಸದಿಂದ ಹರಿತಾ ಇದೆ. ರಸ್ತೆಗಳು ಕೊಚ್ಚಿ ಹೋಗಿದೆ. ಇನ್ನೊಂದು ಕಡೆ ಸೈನಿಚ್ ಕಣಿವೆ ಬಳಿ ಖಾಸಗಿ ವಿದ್ಯುತ್ ಉತ್ಪಾದನಾ ಘಟಕ ಸಂಪೂರ್ಣವಾಗಿ ನೆಲಕಚ್ಚಿದೆ. ತಾತ್ಕಾಲಿಕ ಶೆಡ್ಗಳು ಕೊಚ್ಚಿ ಹೋಗಿದ್ದು ವಿದ್ಯುತ್ ಉತ್ಪಾದನಾ ಘಟಕಕ್ಕೆ ಸೇರಿದ ವಾಹನಗಳು ಅಲ್ಲೇ ಕೆಸರಲ್ಲಿ ಸಿಲುಕು ಹಾಕೊಂಡಿದೆ. ಇತ್ತ ಧರ್ಮಶಾಲಾ ಪ್ರದೇಶದಲ್ಲೂ ನದಿಗಳು ಅಬ್ಬರಿಸ್ತಾ ಇದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ಧರ್ಮಶಾಲಾದಲ್ಲಿ ನದಿಗಳ ರುದ್ರ ನರ್ತನ ಎಂಥವರನ್ನೂ ಬೆಚ್ಚಿ ಬೀಳಿಸುವಂತಿದೆ. ಉತ್ತರಾಖಂಡದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ರುದ್ರಪ್ರಯಾಗ ಮತ್ತು ಗೌಚರ್ ಮತ್ತೆ ಇರುವ ಅಲಕಾನಂದ ನದಿಗೆ ಬಸ್ ಉರುಳಿ ಬಿದ್ದಿದ್ದು 2 ಸಾವನ್ನಪ್ಪಿದ್ದು 10 ಮಂದಿ ನಾಪತ್ತೆಯಾಗಿದ್ದಾರೆ. ಸದ್ಯ ಸ್ಥಳದಲ್ಲಿ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ.
ಸೆಪ್ಟೆಂಬರ್ ನಂತರ ಬದಲಾವಣೆ ಆಗಲಿದೆ ಎಂಬ ಹೇಳಿಕೆ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಕ್ರಾಂತಿ ಅಂತ ಹೇಳಿಲ್ವಾ? ಯಾವ ಕ್ರಾಂತಿ ಅಂತ ಮೊದಲೇ ಹೇಳಿದ್ರೆ ಇರುವ ಆಸಕ್ತಿ ಹೋಗ್ಬಿಡುತ್ತಲ್ವಾ? ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಕಾಲ ಹರಿಯುವಂತಹ ನೀರು. ಘಟನೆಗಳು ಸಂದರ್ಭಕ್ಕೆ ತಕ್ಕಂತೆ ಘಟಿಸುತ್ತವೆ ಅಂತ ಹೇಳಿದ್ದಾರೆ. ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ. ಯಾವ ಕ್ರಾಂತಿ ಅಂತ ಸರ್ ಅದು? ಯಾವ ಕ್ರಾಂತಿ ಅಂತ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಕ್ಕಂಥ ನೀರು. ಆ ನೀರು ಹರಿಯುವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಪಾರೆ ಅಂದರೆ ನಿಬ್ಬು ಕಟ್ಟೋದಿಲ್ಲ. ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿತಾ ಹೋಗ್ತದೆ. ಹಾಗೆ ರಾಜಕಾರಣನೂ ಅಷ್ಟೇ, ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ, ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಆಗಸ್ಟ್ ಕ್ರಾಂತಿ. ರಾಜ್ಯ ಬಿಜೆಪಿಯಲ್ಲಿ ಭಾರೀ ಸಂಚಲನ ಆಗ್ತಾ ಇದೆ. ವಿಪಕ್ಷ ಸ್ಥಾನದ ನಾಯಕ ಹಾಗೂ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ದೆಹಲಿಯಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ವಿಪಕ್ಷ ನಾಯಕನ ಸ್ಥಾನದಿಂದ ಅಶೋಕ್ಗೆ ಕೊಡುವ ಸಾಧ್ಯತೆ ಇದೆ. ಅಶೋಕ್ ಬದಲು ಶಾಸಕ ಸುನೀಲ್ ಕುಮಾರ್ಗೆ ವಿಪಕ್ಷ ಸ್ಥಾನ ಹುದ್ದೆ ಕೊಡುವ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನದ ಆಯ್ಕೆ ಬಗ್ಗೆಯೂ ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಚರ್ಚೆ ಆಗ್ತಾ ಇದ್ದು, ವಿಜಯೇಂದ್ರ ನಾನೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತೇನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದಕ್ಕೂ ಇವತ್ತು ಸಂಜೆ ತೆರೆ ಬೀಳಲಿದೆ. ಇದೇ ವಿಚಾರವಾಗಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ನಮ್ಮಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗ್ತಿಲ್ಲ, ವಿಪಕ್ಷ ನಾಯಕರ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಗಳು ನಡೀತಾ ಇಲ್ಲ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ರಿಯಾಕ್ಟ್ ಮಾಡಿದರು. ಆಗ್ತಾ ಇಲ್ಲ, ಕಲ್ಪನೆಗಳು ಅಷ್ಟೇ. ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು. ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಎಲ್ಲರಿ ವಿರೋಧ ಪಕ್ಷದ ನಾಯಕರಿದ್ದಾರೆ. ಆರ್ ಅಶೋಕ್ ಅವರು ಒಬ್ಬರು ವಿರೋಧ ಪಕ್ಷದ ನಾಯಕರು ದೆಹಲಿಗೆ ಹೋಗಬಾರ್ದು, ನಮ್ಮ ಮುಖಂಡರನ್ನು ಭೇಟಿ ಆಗಬಾರ್ದು ಅಂತ ಹೇಳಿದ್ರೆ ಆ ರೀತಿ. ಆದರೆ ಮಾಧ್ಯಮದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡ್ತಾರೆ, ಈ ರೀತಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಅದರಲ್ಲಿ ಯಾವುದೇ ಸತ್ಯಾಂಶ ಕೂಡ ಇಲ್ಲ. ನಮ್ಮಲ್ಲಿ ಬದಲಾವಣೆ ಇಲ್ಲ, ಮನಸ್ತಾಪನೂ ಇಲ್ಲ. ನಮ್ಮಲ್ಲಿ ಪಕ್ಷ ನಡಿಬೇಕಲ್ಲ, ಅಧ್ಯಕ್ಷರಾದವ್ರನ್ನ ಕರೆದು ಏನೇನು ಮಾಡಬೇಕು ಅದು ಮಾಡಬೇಕು ಅನ್ನೋದನ್ನ ಹೇಳ್ಬೇಕಿಲ್ಲ. ಹೌದು, ಅದು ಚರ್ಚೆ ಇದ್ದೇ ಇರ್ತದೆ. ಆಗಾಗ ಕರೆಸ್ತಾರೆ, ಮಾತಾಡ್ತಾರೆ. ಆಗ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಮಗೆ ಅಧ್ಯಕ್ಷರು ಇರಬೇಕು, ಯಾಕೆ ಇರಬಾರ್ದು? ಯುವ ನಾಯಕರಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ನೋಡಿ, ನಮ್ಮಲ್ಲಿ ಹೆಸರುಗಳೆಲ್ಲ ಕೇಳಿ ಬರಲ್ಲ. ನಮ್ಮಲ್ಲಿ ಕೋಳಿನ ಕೀಳಿ ಮಸಾಲೆ ಅರಿಯೋದು ನಮ್ಮಲ್ಲಿ ಪದ್ಧತಿ ಇಲ್ಲ. ಅದು ಕಾಂಗ್ರೆಸ್ ಪದ್ಧತಿ. ನಮ್ಮಲ್ಲಿ ಏನೂ ಇಲ್ಲ. ಮಾಡ್ಬೇಕು, ಮುಂದುವರಿಸ್ತಾರೆ, ತೆಗಿಬೇಕಾ ತೆಗಿತಾರೆ. ಯಾರು ಬರ್ತಾರೆ ಯಾರಿಲ್ಲ. ಈ ಸದ್ಯಕ್ಕೆ ಯಾವುದೇ ಬದಲಾವಣೆಗಳಿಲ್ಲ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಚರ್ಚೆ ನಡುವೆಯೇ ರೆಬಲ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ವಿಜೇಂದ್ರ ಬದಲಾವಣೆ ಬಯಕೆ ಹೊಂದಿರುವ ರೆಬಲ್ಗಳು ಮತ್ತೆ ತಂತ್ರಗಾರಿಕೆ ಶುರು ಮಾಡಿದ್ದಾರೆ. ಬೆಂಗಳೂರಿನ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಸೇರಿ ಹಲವರು ಸಭೆ ಮಾಡ್ತಾ ಇದ್ದಾರೆ. ಸಭೆ ನಡೆಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಫೈಟ್ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಬಿಆರ್ ಪಾಟೀಲ್ ಆಡಿಯೋ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಜಮೀರ್, ಸಿಎಂ ಭೇಟಿ ಮಾಡಿ ಆರೋಪದ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದೇನೆ. ಬಿಆರ್ ಪಾಟೀಲ್ ನನ್ನ ಮೇಲೆ ನೇರ ಆರೋಪ ಮಾಡಿರಲಿಲ್ಲ. ಬಿಆರ್ ಪಾಟೀಲ್ 6,000 ಮನೆ ಕೇಳಿದ್ರು, ಅದರಲ್ಲಿ ನಾವು 900 ಮನೆ ಕೊಟ್ಟಿದ್ದೇವೆ. ಇದರ ಬಗ್ಗೆ ಸಿಎಂಗೆ ವರದಿ ಕೊಡಬೇಕಿತ್ತು, ಕೊಟ್ಟಿದ್ದೇನೆ. ಶೀಘ್ರದಲ್ಲೇ ಬಿಆರ್ ಪಾಟೀಲ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ನನ್ನ ಮೇಲೆ ನೇರವಾಗಿಯೂ ಆರೋಪ ಮಾಡಿಲ್ಲ, ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು. ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ, ದಿಲ್ಲಿಗೆ ಹೋಗಿದ್ರು. ನಿನ್ನೆ ಬಂದಾದಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ, ಏನಾಗಿದೆ, ಏನೇನಾಗಿದೆ ಅಂತ. ನಿನ್ನೆ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಟ್ಟಿದ್ದೀನಿ ನಾನು. ಟೋಟಲ್ ಅವ್ರು ಒಟ್ಟಾಗಿ ಮೊನ್ನೆ ಮಾಧ್ಯಮದಲ್ಲಿ ಹೇಳುವಾಗ ನಾನು 2,000 ಮನೆ ಕೇಳಿದರು ಬಿ ಆರ್ ಪಾಟೀಲ್ ಅವ್ರು ಕೇಳಿದೆ. ಒಟ್ಟಾಗಿ ಅವ್ರು ಕೇಳಿದ್ದು 2 ವರ್ಷದಲ್ಲಿ 6,000 ಮನೆಗಳು ಕೇಳಿದ್ದು. ಪತ್ರ ಕೊಟ್ಟಿದ್ದು ನನಗೆ 6,000ದಲ್ಲಿ ನಾವು 950 ಮನೆಗಳು ಕೊಟ್ಟಿದ್ವಿ. ಅದೇ ಒಂದೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ಗೆ 200, ಇನ್ನೊಂದು ಪಂಚಾಯತ್ 300 ಅಂತ ಕೊಟ್ಟಿದ್ವಿ. ಹಾಗಾಗಿ ಮನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಬೇಕಾಗಿದ್ದು, ನಿನ್ನೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡಿ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನವೇ ನಡೆಸಿಲ್ಲ. ಪ್ರಯತ್ನ ನಡೆಸಿದ್ರೆ ಮುಂದುವರಿಸಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಕುರಿತು ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನು ಎಲ್ಲಿದ್ದೇನೋ ಅಲ್ಲೇ ಇದ್ದೇನೆ. ನಮ್ಮನ್ನ ಪುಷ್ ಮಾಡೋರು ಯಾರು ಇಲ್ವಲ್ಲ. ರಾಜನ್ನ ನಾವು ಆಗಾಗ ಸೇರ್ತಾ ಇರ್ತೇವೆ. ಹುಲಿ ಯಾವತ್ತಿದ್ರು ಹುಲಿನೇ, ವಯಸ್ಸಾದ್ರೂ ಹುಲಿನೇ ಅಂತ ಹೇಳಿದ್ದಾರೆ. ಹಿಂದೆ ಸರ್ಲಿಕ್ಕೆ ಮುಂದೆ ಹೋಗಿಲ್ಲ. ನಾವೆಲ್ಲಿ ಹಿಂದೆ ಯಾಕೆ ಸರಿಬೇಕು? ಎಲ್ಲಿ ಹೋಗಿಲ್ಲ, ಮುಂದೆ ಹೋಗಿಲ್ಲ. ಹಿಂದೆ ಸರಿ ಪ್ರಶ್ನೆ ಇಲ್ಲ. ಅದು ಮುಂದೆ ಎಲ್ಲಿ ಮುಂದೆ ಹೋಗಿಲ್ಲ, ಹಿಂದೆ ಹೋಗಿಲ್ಲ, ಇದ್ದಲ್ಲೇ ಇದ್ದೀವಿ ನಾವು. ನಮ್ಮನ್ನ ಯಾರು ಮುಂದುಗಡೆ ಪುಷ್ ಮಾಡಬೇಕಲ್ಲ, ಮಾಡ್ದಂಗೆ ಮುಂದೆ ಹೋಗ್ತೀವಿ. ನಾವಾಗ ಹೋಗ್ಲಿಕ್ಕೆ ಆಗಲ್ಲ. ಹುಲಿನೇ, ಅದರಿಂದ ಯಾವಾಗ ಕೊನೆಯವ್ರಿಗೆ ಹುಲಿನಾಗಿರ್ತೀವಿ.
ಅಡುಗೆ ಸಿಬ್ಬಂದಿ ದಲಿತೆ ಎಂಬ ಕಾರಣಕ್ಕೆ ಮಕ್ಕಳು ಟಿಸಿ ಪಡೆದ ಪ್ರಕರಣದ ಕುರಿತು ಬಿಎಸ್ಪಿ ಜಿಲ್ಲಾಧ್ಯಕ್ಷ ನಾಗಯ್ಯ ಮಾಧ್ಯಮಗಳಿಗೆ ರಿಯಾಕ್ಷನ್ ಮಾತನಾಡಿದ್ದಾರೆ. ಅಧಿಕಾರಿಗಳು ಇಡೀ ಪ್ರಕರಣವನ್ನ ತಿರುಚಿದ್ದಾರೆ. ಶಿಕ್ಷಕರು ಸರಿಯಾಗಿ ಪಾಠ ಮಾಡದ ಕಾರಣ ಟಿಸಿ ಪಡೆದಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ದಲಿತ ಮಹಿಳೆ ಅಡುಗೆ ಮಾಡ್ತಾ ಇರೋದಕ್ಕೆ ಟಿಸಿ ಪಡೆದಿರೋದು ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಆದರೆ ಅಧಿಕಾರಿಗಳು ಸಿಎಂಗೆ ಸುಳ್ಳು ವರದಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈ ಶಾಲೆಯಲ್ಲಿ ದಲಿತ ಮಹಿಳೆ ಅಡುಗೆ ಮಾಡೋ ಕಾರಣಕ್ಕೆ ಮಕ್ಕಳು ಶಾಲೆಯನ್ನು ಬಿಟ್ಟಿದ್ದಾರೆ ಅಂತೇಳಿ ವರದಿಯಾಗಿತ್ತು. ಅದು ನಿಜ ಕೂಡ. ಆದರೆ ನಿನ್ನೆ ಅಧಿಕಾರಿಗಳು ಆ ಒಂದು ಶಾಲೆಗೆ ಭೇಟಿ ಮಾಡಿ ಇಲ್ಲಿ ಈ ಒಂದು ಘಟನೆ ನಡೆದಿಲ್ಲ, ಯಾವುದೇ ಅಸ್ಪೃಶ್ಯತೆ ಆಚರಣೆ ಆಗಿಲ್ಲ, ಅಲ್ಲಿ ಶಿಕ್ಷಕರ ಸಮಸ್ಯೆಯಿಂದ ಈ ಒಂದು ಘಟನೆ ನಡೆದಿದೆ ಅಂಥೇಳಿ ಆ ಒಂದು ಪ್ರಕರಣವನ್ನು ತಿರುಚುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲ, ಇವರು ಕೊಟ್ಟಿರ್ತಕ್ಕಂಥ ವರದಿ ಶುದ್ಧ ಸುಳ್ಳು. ಅಲ್ಲಿ ನಡೆದಿರ್ತಕ್ಕಂಥದ್ದು ಅಸ್ಪೃಶ್ಯತೆ ಆಚರಣೆ 100% ಸತ್ಯ. ಅದರಲ್ಲೇನು ಇವರು ಮರೆಮಾಚಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತೀವಿ. ಗೃಹೋಪಯೋಗಿ ವಸ್ತು ತಯಾರಿಕಾ ಫ್ಯಾಕ್ಟರಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಇಡೀ ಫ್ಯಾಕ್ಟರಿ ಹೊತ್ಕೊಂಡಿರುವಂತಹ ಘಟನೆ ಕೋಲಾರ ನಗರದ ಹೊರವಲಯದ ಅರಹಳ್ಳಿ ರಸ್ತೆಯ ಆಜಾದ್ ನಗರ ಬಳಿ ನಡೆದಿದೆ. ಏಕಾಏಕಿ ಬೆಂಕಿ ಹೊತ್ಕೊಂಡಿದ್ದರಿಂದ ಫ್ಯಾಕ್ಟರಿಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಚಿಕ್ಕಳಲೆ ಗ್ರಾಮದ 36 ವರ್ಷದ ರಾಜೇಶ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಇನ್ನು ಹಾಸನ ಮೂಲದ ಯುವತಿ ಸುಪ್ರಿಯಾ ಬೆಂಗಳೂರಲ್ಲಿ ಮೃತಪಟ್ಟಿದ್ದಾರೆ. ಏಕಾಏಕಿ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಪೋಷಕರು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಆದರೆ ಅಷ್ಟರಲ್ಲಾಗಲೇ ಸುಪ್ರಿಯಾ ಮೃತಪಟ್ಟಿದ್ರು. ಹೆತ್ತ ತಾಯಿಯನ್ನೇ ಕೊಲೆಗೈದು ಮಗನೊಬ್ಬ ಸುಟ್ಟು ಹಾಕಿರುವ ಘಟನೆ ಮಂಗಳೂರು ಗಡಿಭಾಗ ಕಾಸರಗೋಡಿನ ವರ್ಕಾಡಿಯಲ್ಲಿ ನಡೆದಿದೆ. ನೆಲ್ಲಂಗಿಯ ಹಿಲ್ಡಾ ಮೊಂತೇರು ಕೊಲೆಗೀಡಾದ ಮಹಿಳೆಯಾಗಿದ್ದಾರೆ. ಮೆಲ್ವಿನ್ ಮೊಂತೇರು ಆರೋಪಿ ಮಗನಾಗಿದ್ದು ಪೊಲೀಸರು ಬಂಧನ ಮಾಡಿದ್ದಾರೆ. ಮಳೆನೂರು ಮನು ಶಿವಣ್ಣ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದ ಆಡಿಯೋ ವೈರಲ್ ಆಗಿತ್ತು. ಈ ಹಿನ್ನೆಲೆ ಶಿವಣ್ಣ ಬಳಿ ಕ್ಷಮೆ ಕೇಳಲು ಮಳೆನೂರು ಮನು ಪತ್ನಿ ಜೊತೆ ಶಿವಣ್ಣ ನಿವಾಸಕ್ಕೆ ಆಗಮಿಸಿದ್ರು. ಆದರೆ ಶಿವಣ್ಣ ಮನೆಯಲ್ಲಿ ಇಲ್ಲದ ಕಾರಣ ಮನೆ ಗೇಟ್ ಹೊರಗೆ ಕಾದು ಬಳಿಕ ವಾಪಸ್ಸಾಗಿದ್ದಾರೆ. ತೆಲಂಗಾಣದಲ್ಲಿ ಯುವತಿಯೊಬ್ಬಳು ಗಂಟಪೂರ್ತಿ ಕುಡಿದು ರೈಲ್ವೆ ಟ್ರ್ಯಾಕ್ ಮೇಲೆ ಕಾರು ಚಲಾಯಿಸಿರುವ ಘಟನೆ ನಡೆದಿದೆ. ರೀಲ್ಸ್ ಹುಚ್ಚಿಗಾಗಿ ಮದ್ಯಪಾನ ಮಾಡಿ ರೈಲ್ವೆ ಟ್ರ್ಯಾಕ್ ಮೇಲೆ ಅಡ್ಡಾದಿಡ್ಡಿಯಾಗಿ ಕಾರು ಚಲಾಯಿಸಿ ಹುಚ್ಚಾಟ ಮಾಡಿದ್ದಾರೆ.